ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ವಾವ್, ನೋಡ್ತಾ ಇದ್ದೀರಲ್ವಾ ಇಲ್ಲಿ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಸೊ ಇದು ಮಾಡೋದಂತೂ ದೊಡ್ಡ ಕೆಲಸನೇ ಅಲ್ಲ ಫ್ರೆಂಡ್ಸ್. ಬನ್ನಿ ಇವತ್ತು ಬಿರಿಯಾನಿ ಯಾವ ಥರ ಮಾಡೋದಂತ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಮೊದಲನೇದಾಗಿ ಗರಂ ಮಸಾಲ ಮಾಡೋದಕ್ಕೆ ಎಲ್ಲ 10 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಏಲಕ್ಕಿ, ಲವಂಗ, ಚಕ್ಕೆ, ಆಮೇಲೆ ಶಾಯಿ ಜೀರಾ, ಅನಾನಸ್. ಶಾಯಿ ಜೀರಾ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಅನಾನಸ್ ಕೂಡ ಒಂದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ ಮಾತ್ರ ನಾನು 10 ಗ್ರಾಮ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಆ ತೆಗೆದಿಟ್ಕೊಂಡಿರೋ ಎಣ್ಣೆ ಏನು ಇರುತ್ತಲ್ಲ ಫ್ರೆಂಡ್ಸ್, ಸೊ ಆ ಎಣ್ಣೆಲೇ ನಾನಿಲ್ಲಿ 1 ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕೆ ಜಿಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಕಮ್ಮಿ ಇದೆ ಇದು. ಯಾಕಂತ ಹೇಳಿದರೆ ಅದನ್ನು ನಾನು ಸ್ವಲ್ಪ ಗ್ರೇವಿ, ಚಪಾತಿ ಜೊತೆ ಗ್ರೇವಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕನ್ನ ನಾನಿಲ್ಲಿ 1 ಕೆ ಜಿಯಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಏನೆಲ್ಲ ಮಸಾಲ ಹಾಕೋದಂತ ನಾನು ಹೇಳ್ತೀನಿ ನಿಮಗೆ ಕರೆಕ್ಟಾಗಿ. ಸೊ ಅಳತೆ ರೀತಿಯಿಂದ, ನಾನು ಹೇಳೋ ಅಳತೆ ರೀತಿಯಿಂದ ನೀವು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಹೋಟೆಲ್ ರೀತಿ ಎಲ್ಲ ರೆಸ್ಟೋರೆಂಟಲ್ಲಿ ನಾವು ತಿಂತೀವಲ್ವ, ಸೊ ಅದೇ ರೀತಿ ಆಗುತ್ತೆ. ಸೊ ಇವಾಗ ನಾನಿಲ್ಲಿ 1 ಕೆ ಜಿ ಚಿಕನ್ಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಸೊ ಉಪ್ಪು ಕರೆಕ್ಟಾಗಿ ಇರಬೇಕು, ಇಲ್ಲಾಂತ ಹೇಳಿದರೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ, ಓಕೆನಾ. ಸೊ ಇಲ್ಲಿ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಸಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮದು ಖಾರದ ಪುಡಿ ಅಷ್ಟೊಂದೇನು ಖಾರ ಇಲ್ಲ, ಸೊ ಹಿಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. 2.5 ಸ್ಪೂನಷ್ಟು ಹಾಕಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ಆ್ಯಂಡ್ ಸೊ ಖಾರದ ಪುಡಿ ಆದಮೇಲೆ ಇದಕ್ಕೆ ಸೆಕೆಂಡ ಸೊ ಖಾರದ ಪುಡಿ ಆದಮೇಲೆ ಇಲ್ಲಿ ನಾನು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಐ ಥಿಂಕ್ ಇದು ಜೀರಾ ಪೌಡರ್ ಅಂತ ಅನಿಸುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಜೀರಾ ಪೌಡರ್ ಆ್ಯಂಡ್ ಧನಿಯಾ ಪೌಡರ್, ಹೌದು ಜೀರಾ ಪೌಡರ್ ನಾನು ಹಾಕಿದ್ದು ಫಸ್ಟಿಗೆ. ಅದಾದಮೇಲೆ ಧನಿಯಾ ಪೌಡರ್ ಇಲ್ಲಿ ನಾನು 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಆ್ಯಂಡ್ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ಇವಾಗ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ನಾನು ಸ್ಟಾರ್ಟಿಂಗ್ ಗರಂ ಮಸಾಲ ಮಾಡೋದಕ್ಕೆ ಏನೆಲ್ಲ ಬೇಕಂತ ತೋರಿಸಿದ್ನಲ್ವ, ಸೊ ಅದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನಾನು ಕಸೂರಿ ಮೇಥಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಫುಲ್ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಬೇಕು. ಆ್ಯಂಡ್ ಇಲ್ಲಿ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಖಾರ ಆದರೆ ಸೊ ನನ್ನ ಮಗಳು ತಿನ್ನಲ್ಲ, ಸೊ ಹಿಂಗಾಗಿ ನಿಮ್ಗೆ ಜಾಸ್ತಿ ಖಾರ ಬೇಕಂತ ಹೇಳಿದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕಟ್ ಮಾಡಿರೋಂಥ ಪುದೀನ ಮತ್ತು ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಜಾಸ್ತಿ ಇಷ್ಟ ಅಂತ ಹೇಳಿದರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಇವಾಗ ಇದಕ್ಕೆ ಏನು ಆ್ಯಡ್ ಮಾಡೋಣ ಅಂತ ಹೇಳಿದರೆ, ನಾನಿಲ್ಲಿ 1 ಕೆ ಜಿಗೆ ಒಂದು ದೊಡ್ಡ ಸ್ಪೂನಷ್ಟು ನೀವು ನೋಡ್ತಾ ಇದ್ದೀರಲ್ವ, ಸೊ ಈ ಸ್ಪೂನಿಂದ ಒಂದು 2 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆಯಿಂದ ತೊಗೊಂಡು ಬಂದರೆ ಅದರಲ್ಲಿ ಶುಂಠಿನೂ ಜಾಸ್ತಿ ಇರುತ್ತೆ, ಸ್ಮೆಲ್ ಬೇರೆಯೇ ಇರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು. ಸೊ ಇಲ್ಲಿ ನಾನು ಒಂದು 2.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು 1 ಪ್ಯಾಕೆಟಷ್ಟು ಮೊಸರನ್ನ ಹಾಕಿದ್ದೀನಿ. ಇದು 1 ಕೆ ಜಿಗೆ 1 ಪ್ಯಾಕೆಟ್, 10 ರೂಪಾಯಿದು ಒಂದು ಪ್ಯಾಕೆಟ್ ಸಿಗುತ್ತಲ್ಲ ಮೊಸರು, ಸೊ ಅದು ಕರೆಕ್ಟ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ನೀವು ಅಳತೆಯಿಂದ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಗ್ರೇವಿ ಎಲ್ಲ ಜಾಸ್ತಿ ಬೇಕಂತ ಹೇಳಿದ್ನಂದರೆ ನೀವು ಇನ್ನೂ ಜಾಸ್ತಿ ನೀವು ಮಸಾಲಾನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಮೊಸರು ಕೂಡ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಇವಾಗ ಇಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಿದು ಎಣ್ಣೆ, ಆಮೇಲೆ ನಾವು ಹಾಕಿರೋ ಮಸಾಲ ಎಲ್ಲ ಪ್ರತಿಯೊಂದು ಚಿಕನ್ಗೂ ಕರೆಕ್ಟಾಗಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಮೊಸರಾಗಿರ್ಬೋದು ಎಲ್ಲನೂ. ಸೊ ಇದನ್ನು ಚೆನ್ನಾಗಿ ಪ್ರತಿಯೊಂದು ಚಿಕನ್ಗೂ ಹಿಡಿಬೇಕು, ಓಕೆನಾ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆ್ಯಂಡ್ ನಾನಿಲ್ಲಿ ಫ್ರೈ ಮಾಡಿರೋ ಆನಿಯನ್, ಓಕೆನಾ, 2 ಇಡಿಯಷ್ಟು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಆನಿಯನ್ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ಹಾಕಲೇಬೇಕು, ಆಪ್ಷನಲ್ ಅಂತೂ ಅಲ್ಲ ಫ್ರೆಂಡ್ಸ್, ಇದನ್ನ ಹಾಕಲೇಬೇಕು. ಎಣ್ಣೆಲಿ ನೀವು ಒಂದು ಸ್ವಲ್ಪ ಈರುಳ್ಳಿನ ಉದ್ದುದ್ದಿಗೆ ತೆಳುವಾಗಿ ಕಟ್ ಮಾಡಿಕೊಂಡು ಈ ಥರ ನೀವು ಬ್ರೌನ್ ಮಾಡಿಕೊಂಡ್ರೆ ಆಯಿತು. ತುಂಬಾ ರುಚಿ ಆಗುತ್ತೆ ಬಿರಿಯಾನಿಗೆಲ್ಲ ಇದು. ಸೊ ಇದನ್ನು ಹಾಕಿ ಇವಾಗ ನಾನು ಇದನ್ನು ಒಂದು
ತಾಸು ನಾನು ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ ಇದನ್ನು. ಇದು 1 ಅವರ್ ನೀವು ಬೇಕಂತ ಹೇಳಿದರೆ ಜಾಸ್ತಿ ಕೂಡ ಇಡ್ಬೋದು, 1.5 ಅವರ್ ಕೂಡ ಇಡ್ಬೋದು. ಇಲ್ಲಿ ನಾನು 1 ಅವರ್ ಸಫಿಷಿಯೆಂಟ್ ಅಂತ ಹೇಳಿ ನಾನು 1 ಅವರ್ ಅಷ್ಟು ಇಟ್ಟಿದ್ದೀನಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 1 ಅವರ್ ಆಗಿದೆ. ಇವಾಗ ಇದನ್ನು ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ, ಓಕೆನಾ. ಫಸ್ಟಿಗೆ ನಾವು ಒಂದು ಸ್ವಲ್ಪ ಫ್ಲೇಮ್ ಫಾಸ್ಟಲ್ಲಿನೇ ಇಡೋಣ, ಆಮೇಲೆ ಒಂದು ಸ್ವಲ್ಪ ಸ್ಲೋ ಮಾಡಿ ಕರೆಕ್ಟ್ ನೀವು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಓಕೆನಾ. ಆಮೇಲೆ ದಮ್ ಕೊಡುವಾಗ ಮತ್ತೆ ಚೆನ್ನಾಗಿ ಇದು ಬೆಂದ್ಬಿಡುತ್ತೆ. ಇದು ಜಾಸ್ತಿ ಟೈಮನ್ನು ತೊಗೊಳ್ಳಲ್ಲ ಫ್ರೆಂಡ್ಸ್, ಯಾಕಂತ ಹೇಳಿದಂದರೆ ನಾವು 1 ಅವರ್ ನಾವು ಆಲ್ರೆಡಿ ರೆಸ್ಟಲ್ಲಿ ಇಟ್ಟಿರ್ತೀವಲ್ವ ಮ್ಯಾರಿನೇಟ್ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ನೀರೆಲ್ಲ ಏನೂ ಹಾಕಲಿಲ್ಲ ಫ್ರೆಂಡ್ಸ, ನೋಡ್ತಾ ಇರ್ಬೋದು ನೀವು. ಚಿಕನಿಂದನೇ ಇದೆಲ್ಲ ಮೊಸರಿಂದು, ಸೊ ಅದೇ ನೀರು ಬಿಟ್ಟಿದೆ. ಸೊ ನೀರೆಲ್ಲ ಹಾಕಿದರೆ ಅಷ್ಟೊಂದು ಏನು ಚೆನ್ನಾಗಾಗಲ್ಲ. ಬಟ್ ನಿಮ್ಗೆ ಅಷ್ಟೊಂದು ಚಿಕನ್ ನೀರು ಬಿಟ್ಟಿಲ್ಲಪ್ಪ ಅಂತ ಹೇಳಿದರೆ ನೀವು ಒಂಚೂರು ನೀರು ಹಾಕ್ಕೋಬೋದು. ಬಟ್ ಗಟ್ಟಿನೇ ಇರಬೇಕು ಗ್ರೇವಿ, ಫುಲ್ ತೆಳುವಾಗಬಾರ್ದು. ಓಕೆ, ಇಲ್ಲಿ ನಾನು ಸೈಡಿಗೆ ರೈಸ್ ಮಾಡೋದಕ್ಕೆ ನೀರನ್ನು ಇಟ್ಟಿದ್ದೀನಿ. ಅಕ್ಕಿನ ನಾನು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೀರಿಗೆ ನಾನು ಸ್ವಲ್ಪ ಶಾಯಿ ಜೀರಾ, ಅನಾನಸ್ಸು, ಆಮೇಲೆ ಚಕ್ಕೆ, ಪಲಾವ್ ಎಲೆ, ಒಂದು 2-3 ನಾನು ಲವಂಗನ ತೊಗೊಂಡಿದ್ದೀನಿ. ಸೊ ಇವಾಗ ಇದು ನೀರು ಇನ್ನೇನು ಕುದಿ ಬರುತ್ತೆ ಅಂತ ಹೇಳಿದ್ನಂದರೆ, ಸೊ ಆ ಟೈಮಲ್ಲಿ ನಾವು ಇದನ್ನು ಹಾಕಿ ಬಿಡಬೇಕು ಫ್ರೆಂಡ್ಸ್, ಓಕೆನಾ. ಸೊ ಇದರ ಜೊತೆಗೆ ನಾನು ಕಟ್ ಮಾಡಿರೋ ಕೊತ್ತಂಬರಿ, ಆಮೇಲೆ ಕಟ್ ಮಾಡಿರೋ ಪುದೀನಾನ ನಾನು ಇಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದಕ್ಕೆ ಉಪ್ಪನ್ನು ಕೂಡ ಹಾಕಬೇಕು. ಉಪ್ಪು ಹಾಕುವಾಗ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನೀವು ರೈಸಿಗೆ ಕರೆಕ್ಟ್ ಆಗಬೇಕು ಉಪ್ಪು, ಓಕೆನಾ. ಸೊ ಹಿಂಗಾಗಿ ನೀವು ರೈಸಿಗೆ ಕರೆಕ್ಟ್ ಆಗುವಷ್ಟು ನೀವು ಉಪ್ಪನ್ನು ತೊಗೊಳ್ಬೇಕಿಲ್ಲಿ, ಓಕೆನಾ. ನಾನು ಅಕ್ಕಿನ ಮೊದಲೇ 1 ಅವರ್ಗಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. 1 ಅವರ್ ಬಾಸ್ಮತಿ ಅಕ್ಕಿ ನೆನೆಸಲೇಬೇಕು ಫ್ರೆಂಡ್ಸ್. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಉಪ್ಪು ಇಲ್ಲೇ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ನೀವು ಬಿರಿಯಾನಿ ಎಲ್ಲ ಮಾಡಿದ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೋದರೆ ಅದು ಅಷ್ಟು ಸಪ್ಪೆ ಸಪ್ಪೆ ಅನಿಸುತ್ತೆ, ಚೆನ್ನಾಗಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 kg ಚಿಕನ್ನಿಗೆ 1 kg ಅಷ್ಟೇ ನಾನು ರೈಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಾನು 1 kg ಚಿಕನಲ್ಲಿ ಒಂದು ಸ್ವಲ್ಪ ನಾನು ಹೆಂಗೆ ಚಿಕನ್ನ ರಿಮೂವ್ ಮಾಡಿದ್ದೀನಿ ನೋಡಿ, ಅದೇ ಥರ ಒಂದು ಸ್ವಲ್ಪ ಅಕ್ಕಿ ಸಹಿತ ನಾನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ, ಓಕೆನಾ. ಸರಿ ಪ್ರಮಾಣದಲ್ಲಿ ನಾನು ಮಾಡ್ತಾ ಇದ್ದೀನಿ. 1 kg ಚಿಕನ್ಗೆ 1 kg ಅಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೀರಿಗೆ ನಾವು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಾವು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿನ, ಸೊ ಈ ಅಕ್ಕಿನ ಆ್ಯಡ್ ಮಾಡಬೇಕು. ಸೊ ಇದು ನಮಗೆ ಒಂದು 70% ಅಷ್ಟೇ ಬೇಯಬೇಕು ಫ್ರೆಂಡ್ಸ್, ಜಾಸ್ತಿ ಎಲ್ಲ ಬೇಯಿಸೋಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ದಂದರೆ ನಮಗೆ ಮತ್ತೆ ನಮ್ಮ ದಮ್ಮೆಲ್ಲ ಕೊಡಿಸ್ತೀವಲ್ಲ, ದಮ್ಮೆಲ್ಲ ಕೊಡುವಾಗ ಅದು ತುಂಬ ಎಲ್ಲ ಅಕ್ಕಿ ರೈಸ್ ಎಲ್ಲ ಒಡೆದೋಗ್ಬಿಡುತ್ತೆ, ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಮಗೆ ಇದು ಕಾಳು ಟೈಪು ಸಿಗ್ತಾ ಇರಬೇಕು, ಓಕೆನಾ. ಅಂದಾಗೇ ಬಾಸ್ಮತಿ ರೈಸ್ ಚೆನ್ನಾಗಿ ಬರೋದು ಆ್ಯಂಡ್ ಚೆನ್ನಾಗಿ ಕಾಣೋದು ಕೂಡ. ಸೊ ಇವಾಗ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ನಾನು ದಮ್ ಕೊಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ನಾನು ಫಸ್ಟ್ ಲೇಯರ್ ಒಂದು ಸ್ವಲ್ಪ ಚಿಕನ್ ಸುಕ್ಕನ ಹಾಕ್ತಾಯಿದ್ದೀನಿ. ನಾವು ಚಿಕನ್ ಏನು ಮಾಡ್ಕೊಂಡಿದ್ವಿ ಅಲ್ಲ ಫ್ರೆಂಡ್ಸ್, ಸೊ ಅದನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಈ ವಿಡಿಯೋದಲ್ಲಿ ಅಂತ ಹೇಳಿದರೆ ಡೆಫಿನೆಟಾಗಿ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಇವಾಗ ನಾನಿಲ್ಲಿ ಫಸ್ಟಿಗೆ ಚಿಕನ್ ಸುಕ್ಕನ ಹಾಕಿದ್ದೀನಿ. ಸೊ ಅದ್ರ ಮೇಲೆ ನಾನಿಲ್ಲಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ನಾನಿಲ್ಲಿ ನಿಮಗೆ ಬೇಕಂತ ಹೇಳಿದರೆ 1 ಲೇಯರ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 2 ಲೇಯರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಸೊ ಈ ಥರ ನೀವು ರೈಸ್ನ ಹಾಕೋಬೇಕು ಫಸ್ಟಿಗೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಥರ ನೀವು ಆ್ಯಡ್ ಮಾಡ್ತಾ ಇರಬೇಕು. ಫುಲ್ ಪ್ರೆಸ್ ಮಾಡಿ ಹಾಕಬಾರ್ದು, ಸುಮ್ಮನೆ ಮೇಲಿನ ಮೇಲೆ ಹಾಕಬೇಕು ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ನಾನು ಮತ್ತೆ ಏನು ಮಿಕ್ಕಿರೋ ಮಸಾಲೆ ಎಲ್ಲ ಏನಿದೆ ಅಲ್ವಾ ಚಿಕನಿಂದು, ಸೊ ಅದನ್ನು ನಾನಿಲ್ಲಿ ಮತ್ತೆ ಅದ್ರ ಮೇಲೆ ರೈಸ್ ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ಇದು ಎಷ್ಟು ಉಳಿದಿರುತ್ತಲ್ವ ಫ್ರೆಂಡ್ಸ್, ಸೊ ಇದನ್ನೆಲ್ಲ ನೀವು ಮಸಾಲಾನ ಆ್ಯಡ್ ಮಾಡ್ಕೊಂಬಿಡಿ. ಮತ್ತು ಅದನ್ನೆಲ್ಲ ಉಳ್ಸೋಕ್ಕೆಲ್ಲ ಹೋಗಬೇಡಿ. ಫಸ್ಟ್ ಮೇಲಿನ ಸ್ಟೆಪ್ಪಲ್ಲಿ ಬರೀ ನಮಗೆ ರೈಸ್ ಅಷ್ಟೇ ಕಾಣಬೇಕು. ಸೊ ಈ ಥರ ನೀವು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಲ್ಲಪ್ಪ ನನಗೆ ಒಂದೇ ಲೇಯರ್ ಬೇಕಂತ ಹೇಳಿದರೆ ನೀವು ಮೊದಲೇ ಚಿಕನ್ ಹಾಕಿ ಆದಮೇಲೆ ಅದ್ರ ಮೇಲೆ ಫುಲ್ ಎಲ್ಲ ರೈಸ್ ಹಾಕಿ ನೀವು ಈರುಳ್ಳಿ, ಸೊ ಅದೆಲ್ಲ ನೀವು ತುಪ್ಪ ಅದೆಲ್ಲ ಹಾಕ್ಕೋಬೋದು. ಇಲ್ಲಿ ನಾನು 2 ಲೇಯರ್ ಮಾಡ್ತಾ ಇರೋದ್ರಿಂದ ಕೆಳಗಡೆ 1 ಲೇಯರು, ಮಿಡಲ್ 1 ಲೇಯರ್ ಮಾಡ್ತಾಯಿದ್ದೀನಿ. ಸೊ ಫುಲ್ ಮೇಲ್ಗಡೆ ನಾನು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಓಕೆ, ಇವಾಗ ನೀವು ಏನು ರೈಸ್ ಎಲ್ಲ ಉಳಿದಿರುತ್ತಲ್ವ, ಸೊ ಅದನ್ನೆಲ್ಲ ನೀವು
ಹಾಕಿ ಸೊ ಈ ಥರ ಎಲ್ಲ ಲೆವೆಲ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಇವಾಗ ನಾವು ಇಲ್ಲಿ ಕಟ್ ಮಾಡಿ ಇಟ್ಟಿರೋವಂಥ ಕೊತ್ತಂಬರಿ ಮತ್ತು ಪುದೀನಾನ ಇಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಈ ಥರ ಮಾಡಿ ರುಚಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ದಮ್ ಬಿರಿಯಾನಿ ಅಂತ ಹೇಳಿದಂದರೆ ಸೊ ಮೇನ್ ಇದೆ ಅಲ್ವಾ ನಮಗೆ. ಆ್ಯಂಡ್ ಗೋಡಂಬಿ ಕೂಡ ನೀವು ಹಾಕ್ಕೋಬೋದು ತುಪ್ಪದಲ್ಲಿ ಹುರಿದು. ಆ್ಯಂಡ್ ಇಲ್ಲಿ ನಾನು ಆನಿಯನ್ ಕೂಡ ಹಾಕ್ತಾಯಿದ್ದೀನಿ, ಫ್ರೈಡ್ ಆನಿಯನ್. ಸೊ ಅದಾದಮೇಲೆ ಇಲ್ಲಿ ನಾನು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದನ್ನು ನೀವು ಡೆಫಿನೆಟಾಗಿ ಈ ಥರ ಮಾಡಿ. ಆ್ಯಂಡ್ ಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕಿದೆ. ಸೊ ಈ ಥರ ನೀವು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಸೊ ಇಲ್ಲಿ ನಾನು ಮೊದಲು ಏನು ಮಾಡಿದ್ದೆಪ್ಪ ಅಂತ ಹೇಳಿದರೆ, ಒಂದು ದಮ್ ಕೊಡೋಕ್ಕೆ ಒಂದು ತವಾ ಇಟ್ಟು ಅದ್ರ ಮೇಲೆ ಬಾಣಲೆ ಇಟ್ಟಿದ್ದೆ. ಸೊ ಅದಾದಮೇಲೆ ಒಂದು 5 ನಿಮಿಷ ಆದಮೇಲೆ ನಾನೇನು ಮಾಡಿದೆ, ಅದನ್ನು ತೆಗೆದು ಬರೀ ನಾನು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬಾಣಲೆನ ಇಟ್ಟೆ. ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವಾ ಫ್ರೆಂಡ್ಸ್. ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ಅಂದರೆ ಅಷ್ಟೇ ರುಚಿಯಾಗಿತ್ತು. ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದ್ರ ಮೇಲೆ ನೀವು ಕೇವಡ ವಾಟರ್ ಅಂತ ಬರುತ್ತೆ ಫ್ರೆಂಡ್ಸ್, ಅದು ಬಿರಿಯಾನಿಗೆ ಹಾಕೋ ನೀರು ಅಂತಲೇ ಹೇಳ್ಬೋದು. ಸೊ ಅದರಿಂದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಸ್ಮೆಲ್ಲೆಲ್ಲ ಬರುತ್ತೆ ಆ್ಯಂಡ್ ಫೀಲ್ ಕೊಡುತ್ತಲ್ವ, ಸೊ ಅದೇ ಥರ ಕೊಡುತ್ತೆ. ನಿಮ್ಗೆ ಬೇಕಂತ ಹೇಳಿದರೆ ನೀವು ದಮ್ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ 1-2 ಹನಿ ನೀವು ಕೇವಡ ವಾಟರ್ ಅಂತ ಸಿಗುತ್ತೆ, ಅಂಗಡಿಲೆಲ್ಲ ಸಿಗುತ್ತೆ, ನೀವು ಕೇಳಿದರೆ ಕೊಡ್ತಾರೆ. 30 ರೂಪಿನೋ 60 ರೂಪಿ ಇದೆ ಅದು ಒಂದು ಬಾಟಲ್, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಓಕೆನಾ. ಸೊ ನಿಮಗೆ ಬೇಕಂತ ಹೇಳಿದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಓಕೆ, ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ಓಕೆನಾ. ಸೊ ಒನ್ ಟೈಮ್ ನೀವು ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮನೆಯಲ್ಲೆಲ್ಲ ಮಾಡಿ ಕುಡಿ. ಬಿರಿಯಾನಿ ಅಂತ ಹೇಳ್ತೀವಿ ನಾವು, ಬಿರಿಯಾನಿ ಮಾಡೋದೊಂದು ದೊಡ್ಡ ಕೆಲಸನೇ ಅಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಬೇಗ ಆಗೋಯಿತು ಅಂತ ಹೇಳಿ. ಸೊ ಮಸಾಲ ಎಲ್ಲ ನಮಗೆ ರೆಡಿ ಇದ್ದರೆ ಒಂದು 10-15 ನಿಮಿಷದಲ್ಲಿ ನಮಗೆ ಬಿರಿಯಾನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಒನ್ ಟೈಮ್ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ. ಹೋಗಿ ಬರ್ತೀನಿ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.